ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2015ನಲ್ಲಿ ನಡೆದ ಪೇಪರ್ 1 ಪತ್ರಿಕೆಯ 41ರಿಂದ 50ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ 25ರಂದು ಕೆಸೆಟ್ ಎಕ್ಸಾಮಿನೇಷನನ್ನು ನಿಗದಿಪಡಿಸಲಾಗಿದೆ. ಸೊ ನೀವೇನಾದರೂ ಈ ಮಟೀರಿಯಲನ್ನು ಫಾಲೋ ಮಾಡಿದ್ರೆ ನೀವು ಪೇಪರ್ 1ನಲ್ಲಿ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಿ. ಈ ಉಳಿದ 5-6 ದಿನಗಳಲ್ಲಿ ನೀವು ಎಲ್ಲ ಮಟೀರಿಯಲನ್ನು ಓದಿ ಮುಗಿಸ್ಬೋದು. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ನಿಮಗೆ ಫುಲ್ ಸಿಲೆಬಸ್ ವಿಡಿಯೋ ಲೆಕ್ಚರ್ಸ್ ನೀಡ್ತಾ ಇದ್ದೀವಿ. 40 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಈ 40 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ನೀವೇನಾದರೂ ಸಾಲ್ವ್ ಮಾಡಿದರೆ 2000 MCQಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಇದ್ರ ಜೊತೆಗೆ 1000 MCQಗಳ PDF ನಿಮಗೆ ನೀಡ್ತಿದ್ದೀವಿ. ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ನೀಡಲಾಗ್ತಾ ಇದೆ. 2015ರಿಂದ 20ರವರೆಗೆ ಎಲ್ಲ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಎಲ್ಲ ಮಟೀರಿಯಲ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಅದು ಕೇವಲ 1000 ರೂಪೀಸ್ನಲ್ಲಿ ನೀವು ಇವಾಗ ಏನಾದರೂ ಜಾಯ್ನ್ ಆದರೆ 30% ಡಿಸ್ಕೌಂಟನ್ನು ಕೂಡ ನೀವು ಪಡಿತೀರಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಲು ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನೀವು ನೇರವಾಗಿ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. So question number 41 is, the population of a town was 2,40,000 3 years ago. If it is increased by 3%, 2.5% and 5% respectively in the last 3 years, then the present population is, 4 options are given here. ಒಂದು ಪಟ್ಟಣದ ಜನಸಂಖ್ಯೆ 3 ವರ್ಷಗಳ ಹಿಂದೆ 2,40,000 ಇತ್ತು. ಕಳೆದ 3 ವರ್ಷಗಳಲ್ಲಿ ಕ್ರಮವಾಗಿ 3%, 2.5%, 5% ಹಾಗೆ ಜಾಸ್ತಿಯಾಗಿದ್ದಲ್ಲಿ ಈಗಿನ ಜನಸಂಖ್ಯೆ ಎಷ್ಟು? 4 ಆಪ್ಷನ್ಸ್ಗಳನ್ನು ಇಲ್ಲಿ ನೀಡಿದ್ದಾರೆ. ಲೆಟ್ ಅಸ್ ಸಿ. ದ ಪಾಪ್ಯುಲೇಷನ್ ಆಫ್ ಎ ಟೌನ್ ವಾಸ್ 2,40,000. ಇಟ್ ಈಸ್ ದೇರ್ ಇನ್ ದ ಕ್ವಶನ್. 3 ವರ್ಷಗಳ ಹಿಂದೆ ಎಷ್ಟಿತ್ತು? 2,40,000 ಜನಸಂಖ್ಯೆ ಇತ್ತು. ದೆನ್ ಪಾಪ್ಯುಲೇಷನ್ ಇನ್ಕ್ರೀಸ್ಡ್ ಬೈ 3%, 2.5% ಆ್ಯಂಡ್ 5%. ಇದು ಕೂಡ ಪ್ರಶ್ನೆಯಲ್ಲಿದೆ. ಸೊ ಇದನ್ನು ಹೇಗೆ ಕಂಡುಹಿಡಿತೀವಿ? 2,40,000 ಮಲ್ಟಿಪ್ಲೈಡ್ ಬೈ 1 + 3/100 ಬಿಕಾಸ್ 3% ಇನ್ಕ್ರೀಸ್. 1 + 3/100 ಒಂದು ವರ್ಷಕ್ಕೆ, ಮತ್ತೊಂದು ವರ್ಷಕ್ಕೆ 1 + 2/5 ಡಿವೈಡೆಡ್ ಬೈ 100. ಸೊ ಇಂಟು 1/5 ಡಿವೈಡೆಡ್ ಬೈ 100. ಸೊ ಇದನ್ನು ಮಾಡಿ ಸಾಲ್ವ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಸಿಗ್ತದೆ. 2,40,000 ಮಲ್ಟಿಪ್ಲೈಡ್ ಬೈ 100 ಆ್ಯಂಡ್ 3/100. ದಿಸ್ ಈಸ್ ರಿಟರ್ನ್ ಆಸ್ 102.5/100. ದಿಸ್ ಈಸ್ 105/100. ಸೊ ಇದನ್ನು ಸಾಲ್ವ್ ಮಾಡಿದಾಗ 26, 60, 49. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. 2,66,049 ಜನಸಂಖ್ಯೆ ಇದೆ. ದ ನೆಕ್ಸ್ಟ್ ಕ್ವಶನ್ ಈಸ್, if name is coded as 13, 26, 14, 22, then how team will be coded? ನೇಮನ್ನು 13, 26, 14, 22 ಎಂದು ಬರೆದರೆ ಟೀಮನ್ನು ಯಾವ ರೀತಿ ಬರಿತೀವಿ? ಸೊ ಇದು ಕೂಡ ತುಂಬ ಸರಳವಾಗಿದೆ. ಇಲ್ಲಿ ಫಸ್ಟ್ ಲೆಟರ್ಸ್ ರೈಟ್ ದ ಅಲ್ಫಾಬೆಟ್ಸ್ ಆ್ಯಂಡ್ ಈ ಎಲ್ಲ ಅಲ್ಫಾಬೆಟ್ಸನ್ನು ರಿವರ್ಸ್ ಆರ್ಡರ್ನಲ್ಲಿ ಕೂಡ ನಾವು ಬರೆದುಕೊಳ್ಬೇಕು. ಇಲ್ಲಿ ನೋಡಿ, ಲೆಟರ್ಸನ್ನು ನೇಮನ್ನು ಏನಂತ ಬರೆದಿದ್ದಾರೆ? ಅನ್ನು 13 ಅಂತ ಬರೆದಿದ್ದಾರೆ. ಅಂತಂದರೆ ರಿವರ್ಸ್ ಆರ್ಡರ್ನಲ್ಲಿ ಹೋದಾಗ ನ ವ್ಯಾಲ್ಯೂ ಎಷ್ಟಾಗ್ತದೆ? 13. ಸೊ ರಿವರ್ಸ್ ಆರ್ಡರ್ನಲ್ಲಿ ನ ವ್ಯಾಲ್ಯೂ 13 ಆಗ್ತದೆ. ಅದೇ ರೀತಿ ರಿವರ್ಸ್ ಆರ್ಡರ್ನಲ್ಲಿ ನ ವ್ಯಾಲ್ಯೂ 26 ಆಗ್ತದೆ. ನ ವ್ಯಾಲ್ಯೂ 14 ಆಗ್ತದೆ ರಿವರ್ಸ್ ಮೂಲಕ ಹೋದಾಗ. ನ ವ್ಯಾಲ್ಯೂ 22 ಆಗ್ತದೆ. ಸೊ ಅದೇ ರೀತಿ ನಾವು ಈ ಟೀಮನ್ನು ಕೂಡ ರಿವರ್ಸ್ ಆರ್ಡರ್ನಲ್ಲಿ ಬರೀಬೇಕಾಗ್ತದೆ. ರಿವರ್ಸ್ ಬರಿತಾ ಹೋದಾಗ ನ ವ್ಯಾಲ್ಯೂ ಎಷ್ಟಿದೆ? 7. ನ ವ್ಯಾಲ್ಯೂ 22. ನ ವ್ಯಾಲ್ಯೂ 26. ನ ವ್ಯಾಲ್ಯೂ 14. ಸೊ 7, 22, 26, 14 ಇದೇನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಸೊ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. The next question, answer questions 43 to 48 based on the following data. Age wise population distribution of a state is given here. Age group in years and population in percentage. Up to 15, 30%. Up to 25, 47.75%. Up to 35, 65%. Up to 45, 79%. Up to 55, 93.75%. up to 65, 98.87%, up to 110, 100%. So based on this, 5 questions are given here. Question number 43 is, which one of the age groups listed below accounts for the maximum population in the state?
0 to 15, 15 to 35, 25 to 45, 46 and above. Try, please understand the question properly. Which one of the age group accounts for the maximum population in the state? ಕೆಳಗೆ ನಮೂದಿಸಿರುವ ಯಾವ ಒಂದು ವಯಸ್ಸಿನ ಗುಂಪು ರಾಜ್ಯದ ಗರಿಷ್ಠ ಜನಸಂಖ್ಯೆಯನ್ನು ಹೊಂದಿದೆ? 0 to 15, 15 to 35, 25 to 45, 46ಗಿಂತ ಮೇಲ್ಪಟ್ಟು. ಎಸ್, ಇಲ್ಲಿ ಏಜ್ ಗ್ರೂಪನ್ನು ಅವ್ರು ಕೊಟ್ಟಿದ್ದಾರೆ. ಅಪ್ ಟು 15 30%, ಅಪ್ ಟು 25 47.75. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಪ್ಪ ಅಂತಂದರೆ, ಇದಕ್ಕೆ ನಾವು ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇಲ್ಲಿ ಅಪ್ ಟು 15 ಏನಿದೆ 30%, ಆದರೆ ಈ 30% ಅಪ್ ಟು 25ನಲ್ಲಿಯೂ ಕೂಡ ಇನ್ಕ್ಲೂಡ್ ಇದೆ. ಎಲ್ಲ ಸ್ಟೇಜ್ನಲ್ಲಿಯೂ ಕೂಡ ಇನ್ಕ್ಲೂಡ್ ಇದೆ. ಅಪ್ ಟು 15 ಈಸ್ ಇನ್ಕ್ಲೂಡೆಡ್ ಇನ್ 25, ಅಪ್ ಟು 35, in all the stages it is included here. So first we have to find the individual share of the population related to age group. So up to 15 is 30%. Let us write it 30%. Then up to 25, 15 to 25 age group, the share of the population is 47 point minus 30, that is 17.75. Up to 35, 65 minus 47.75, that is 17.25. Then 79.65 minus 65 point is 14.50. 73.75 is 14.25. 98.87 minus 93.75 is 5.12. 100 minus 98.87 is 1 minus 13. So now 4 options are given here. First one is 0 to 15. Yes, 0 to 15 maximum the percentage of population is 30%. So let us write 30%. Next one is 15 to 35. Yes, 15 to 25 is 70.75, 17.75 plus 25 to 35 is 17.25. So if we add both, we will get 35%. Then 25 to 45, 25 to 45, 17.25 plus 14.50. Yes, if we add both, ಇವೆರಡನ್ನು ಸೇರಿಸಿದ್ರೆ 31.75 ಸಿಗ್ತದೆ. ಅದೇ ರೀತಿ 46 and above, 46 and above ಈ ಮೂರನ್ನು ಸೇರಿಸಿದ್ರೆ 14.25 plus 5.12 plus 1.13, 21.50 ಸಿಗ್ತದೆ. ಸೊ ಹಿಯರ್ ಯಾವ ಒಂದು ಏಜ್ ಗ್ರೂಪ್ನಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇದೆ? 35%. The age group is 15 to 35. So the right answer is option B. 15 to 35 is the correct answer. 15 to 35 ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ. Yes, question number 44. Out of every 4 lakh people, the number of persons below 25 years is. ಎಸ್, ಪ್ರತಿ 4 ಲಕ್ಷ ಜನರಲ್ಲಿ 25 ವಯಸ್ಸಿಗಿಂತ ಕೆಳಗಿರುವ ಜನರೆಷ್ಟು ಅಂತ ಕೇಳಿದ್ದಾರೆ. ಸೊ ಲೆಟ್ ಅಸ್ ಸಾಲ್ವ್ ಇಟ್. ಔಟ್ ಆಫ್ ಎವ್ರಿ 4 lakh people, the number of persons below the age of 25 is. Yes, the number of people below the age of 25 is 47.75, because up to 50 below the 25 ಅಂತಂದರೆ ಈ ಎರಡು ಏಜ್ ಗ್ರೂಪನ್ನು ನಾವು ಇಲ್ಲಿ ತಗೋಬೇಕು. We have to consider 0 to 15 and 0 to 25. So 0 to 15 is 30 and 15 to 25 is 17.75. So if we add both, we will get 47.75. So now very easy. 47.75 divided by 100 multiplied by the 4 lakh, 1,91,000. That is option D is the right answer. So ಇಲ್ಲಿ 1,90,091,000 ಏನಾಗಿದೆ ಸರಿಯಾದ ಉತ್ತರ ಆಗಿದೆ. Yes, question number 45. If it is known that there are 40 million people below 36 years of age. Yes, there are 40 million people are there who are below the age of 36. Then how many million people are in the age group of 56 to 65? 4 options are given here. 40 ದಶಲಕ್ಷ ಜನರು 36 ವರ್ಷಗಳಿಗಿಂತ ಕೆಳಗಿನ ವಯಸ್ಸಿನವರಿದ್ದರೆ ಎಷ್ಟು ದಶಲಕ್ಷ ಜನರು 56ರಿಂದ 65 ವಯಸ್ಸಿನ ಗುಂಪಿನಲ್ಲಿರ್ತಾರೆ? ಎಸ್, 40 ದಶಲಕ್ಷ ಜನ ಏನಿದಾರಲ್ಲ ಇವರು 36 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿದ್ದಾರೆ. ಹಾಗಾದರೆ 56ರಿಂದ 65 ವಯಸ್ಸಿನ ಗುಂಪಿನಲ್ಲಿ ಎಷ್ಟು ಜನ ಇದ್ದಾರೆ? ಎಸ್, 40 million people are below the age of 36. Then how many people are there in the age group 56 to 65? So let us try to find it. See here, according to this table, below 36 years, below the
below 36, it is 65%, right? 65% means 40 million people. Yes, below below the 36 ಎಷ್ಟು ಜನ ಇದ್ದಾರೆ? What is the percentage? 65% ಇದೆ below 36. So below 36 the percentage is 65% and the people are 40 million. And the question is, in the age group of 56 to 65 how many people are there? Yes, age group of 56 to 65, 56 to 65 ಇಲ್ಲಿ ಬಂತು. ಎಷ್ಟು ಪರ್ಸೆಂಟೇಜ್ ಏನಿದೆ ಇದು? 5.12 ಇದೆ, 5.12. ಸೊ 5.12 ಅಂತಂದರೆ ನಮ್ಗೆ ಗೊತ್ತಿಲ್ಲ. ಸೊ ಲೆಟ್ ಅಸ್ ಟೇಕ್ ಇಟ್ ಎಕ್ಸ್. ಸೊ ಇದನ್ನು ನಾವು ಕಂಡುಹಿಡಿಬೇಕಾಗಿದೆ. ಸೊ ಇಲ್ಲಿದೆ ಓಕೆ 65% is equal to 40 million. ಇಲ್ಲಿದೆ ಕ್ವಶನಲ್ಲಿನೇ ಕೊಟ್ಟಿದ್ದಾರೆ. 65% is equal to 40 million and 5.12% is equal to x. We don't know. 5.12% is equal to x. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮಗೆ ಆನ್ಸರ್ ಸಿಗ್ತದೆ. 65 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 40 ಇಂಟು 5.12. ಸೊ ಎಕ್ಸ್ ಇಸ್ ಈಕ್ವಲ್ ಟು 40 ಇಂಟು 5.12 ಡಿವೈಡೆಡ್ ಬೈ 65. ಸೊ 3.15 million ಆರ್ ದೇರ್ ಇನ್ ದ ಏಜ್ ಗ್ರೂಪ್ 56 to 65. ಸೊ ಹೀಗಾಗಿ 56ರಿಂದ 65 ವಯಸ್ಸಿನ ಗುಂಪಿನಲ್ಲಿ 3.15 ಮಿಲಿಯನ್ ಜನ ಇದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 3.15 million people. Yes, question number 46. If there are 20 million people in the age group of 56 and above, yes, 20 million people are in the age group of 56 and above, what is the difference between total number of people in the age group of 16 to 25 and 46 to 55? Yes, there are 20 million people are related to age group of 56 and above. Then what is the difference between total number of people in the age group of 16 to 25 and 46 to 55? 20 ದಶಲಕ್ಷ ಜನ ಏನಿದ್ದಾರೆ 56ಕ್ಕಿಂತ ಹೆಚ್ಚಿನ ವಯಸ್ಸಿನವರಿದ್ದಾರೆ. ಹಾಗಾದರೆ 16ರಿಂದ 25 ವಯಸ್ಸಿನ ಗುಂಪಿನ ಜನ ಮತ್ತು 46ರಿಂದ 55 ವಯಸ್ಸಿನ ಗುಂಪಿನ ಜನರ ನಡುವಿನ ಒಟ್ಟು ವ್ಯತ್ಯಾಸ ಎಷ್ಟು? Yes, let us see. Above 56, how many people are there? Above 56, 20 million people are there. And what is the percentage? 6.25. Above 56 ಅಂತಂದರೆ ಇವೆರಡನ್ನು ನಾವು ಸೇರಿಸ್ತೀವಿ. 55 to 56 to 65 and 65 to 100. Above 56. So 5.12 plus 1.13. Yes, so what that is 6.25. Then total number of people in the age group of 16 to 25. 16 to 25 the age is 17.75 ಇದೆ. 16 to 25 the percentage of population is 17.75. And next the total number of people in the age group of 46 to 65. 46 to 65 is 14.50 ಇದೆ, 14.50. Then what is the difference now? The difference between 16 to 25 and 46 to 55 is 3.50. Again it is same. 6.25 is equal to 20 million. Then 3.50 is equal to x. Again cross multiplication. 6.25 multiplied by x is equal to 20 into 3.50. So x is equal to 20 into 3.50 divided by 6.25. We will get 11.2 million. So the difference between 16 to 25 and 46 to 55 is 11.2 million. So option B ಏನಾಗಿದೆ? ಸರಿಯಾಗಿದೆ. 16ರಿಂದ 25 ಮತ್ತು 46ರಿಂದ 55 ವಯಸ್ಸಿನ ಗುಂಪುಗಳಿನ ನಡುವಿನ ಜನರ ವ್ಯತ್ಯಾಸ ಎಷ್ಟು? 11.2 ದಶಲಕ್ಷ. Yes, the next question is, if the difference between the number of people in the age group 46 to 55 and 26 to 35 is 3.9 million, then the total population of the state is? Yes, the difference between number of people in the age group of 46 to 55 and 26 to 35 is 3.9 million.
then the total population of the state is. ಎಸ್ 46ರಿಂದ 55 ಮತ್ತು 26ರಿಂದ 35ರ ವಯಸ್ಸಿನ ಗುಂಪುಗಳ ನಡುವಿನ ಜನರ ವ್ಯತ್ಯಾಸ ಎಷ್ಟಿದೆ? 3.9 ದಶಲಕ್ಷ. ಹಾಗಾದರೆ ರಾಜ್ಯದ ಒಟ್ಟು ಜನಸಂಖ್ಯೆ ಎಷ್ಟು? ಎಸ್ ಲೆಟ್ ಅಸ್ ಸಿ the difference between the number of people in the age group of 46 to 55. Yes, 46 to 55 is 14.25. Yes, 46 to 55 is 14.25. Let us write is 14 to 14.25, and the 26 to 35 is 17.25. So let us write 17.25, and the difference is, what is the difference now? 3% is the difference, and in question it is given the difference is 3.9 ಮಿಲಿಯನ್. ಡಿಫ್ರೆನ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ? 3.9 ದಶಲಕ್ಷ. ಸೊ ದಿಸ್ 3% ಈಸ್ ಈಕ್ವಲ್ ಟು 3.9 ಮಿಲಿಯನ್. ಎಸ್, ದಿಸ್ 3% ಈಸ್ ಈಕ್ವಲ್ ಟು 3.9 ಮಿಲಿಯನ್. Then what is the total percentage? Total population. Total population means 100%. Again it is very easy. 3% is equal to 3.9 million. So 100% is equal to x. So cross multiplication, 3x is equal to 3.9 into 100. X is equal to 3.9 into 100 divided by 3. That is 130 million people. So option B is the correct answer. Option B 130 ದಶಲಕ್ಷ ಸರಿಯಾಗಿದೆ. Question number 48. What is the ratio of the percentage of people between the age group of 15 to 35 and the percentage of people above 35 years? Ratio we have to find the ratio of 15 to 35 and above 35. 15ರಿಂದ 30ರ ವಯಸ್ಸಿನ ಗುಂಪಿನಲ್ಲಿರುವ ಶೇಕಡಾವಾರು ಜನ ಮತ್ತು 35ಕ್ಕಿಂತ ಹೆಚ್ಚಿನ ವಯಸ್ಸಿನ ಶೇಕಡಾವಾರು ಜನರ ಅನುಪಾತ ಎಷ್ಟು? ಎಸ್, ಪರ್ಸೆಂಟೇಜ್ ಆಫ್ ಪೀಪಲ್ ಬಿಟ್ವೀನ್ ಏಜ್ ಗ್ರೂಪ್ ಆಫ್ 15 to 35. ಎಸ್, 15 to 35. 15 to 25 ಎಷ್ಟು ಜನ ಇದ್ದಾರೆ? 17.75, and 15 to 35 is 17.25. So both if we add we will get 35%. Yes, 35%. Then percentage of people above 35 years, above 35%, above 35, if you add all these 14.50, 14.25, 5.12, 1.13, you will get 35%. So now ratio is equal to 15 to 35 is 35%. Then this if we above 35 is 35. So 35 is to 35 is 1 is to 1. So the right answer is option C, 1 is to 1 is the correct answer. Question number 49. What is the level of classroom communication? What is the level of classroom communication? ತರಗತಿಯಲ್ಲಿನ ಸಂವಹನದ ವಿಧ ಯಾವುದು? ಮಾಸ್ ಕಮ್ಯುನಿಕೇಷನ್, ಪಬ್ಲಿಕ್ ಕಮ್ಯುನಿಕೇಷನ್, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಮೀಡಿಯೇಟೆಡ್ ಕಮ್ಯುನಿಕೇಷನ್. ಸಮೂಹ ಸಂವಹನ, ಸಾರ್ವಜನಿಕ ಸಂವಹನ, ಅಂತರ್ವ್ಯಕ್ತಿ ಸಂವಹನ, ಮಧ್ಯಮಾವಧರಿತ ಸಂವಹನ. ಎಸ್, the level of classroom communication is interpersonal communication. Please remember, it is known as the interpersonal communication. ತರಗತಿಯಲ್ಲಿನ ಸಂವಹನ ಅಂತರ್ವ್ಯಕ್ತಿ ಸಂವಹನ ಆಗಿದೆ. Question number 50. Which is the best method of teaching? Linear method, non-linear method, ಟ್ರೆಡಿಷನಲ್ ಮೆಥಡ್, ಮಾಡರ್ನ್ ಮೆಥಡ್. ಶಿಕ್ಷಣದ ಉತ್ತಮ ವಿಧಾನ ಯಾವುದು? ರೇಖೀಯ ವಿಧಾನ, ಅರೇಖೀಯ ವಿಧಾನ, ಸಾಂಪ್ರದಾಯಿಕ ವಿಧಾನ, ಆಧುನಿಕ ವಿಧಾನ. ಎಸ್, the right answer is non-linear method is known as the best method of teaching. ಅರೇಖೀಯ ವಿಧಾನವನ್ನು ಒಂದು ಉತ್ತಮವಾದ ಶಿಕ್ಷಣ ವಿಧಾನ ಅಂತ ಕರಿತೀವಿ. Okay friends, this is about our today's session, and if you want to subscribe for our crash course, you will get 40 mock tests, 1000 MCQs PDF, then 40 mock test solution notes you will get, and in English and also in Kannada. You can contact this number to join. For economics also you will get notes on each unit and 20 mock tests. In commerce also you will get 20 tests plus notes. If you want to join our Telegram group, the link will be given in the description box. I wish all the best to all KSET aspirants. Thank you.